ದಾನಿಯೇಲನ ಪುಸ್ತಕ 6ನೇ ಅಧ್ಯಾಯ 22ನೇ ವಚನ. ನನ್ನ ದೇವರು ತನ್ನ ದೂತನನ್ನು ಕಳುಹಿಸಿ, ನೋಡಿದ್ರ, ಸಿಂಹಗಳ ಬಾಯಿಗಳನ್ನು ಬಂಧಿಸಿದನು. ಅವುಗಳಿಂದ ನನಗೆ ಯಾವ ಹಾನಿಯೂ ಆಗಲಿಲ್ಲ, ಯಾಕೆಂದರೆ ಆತನ ದೃಷ್ಟಿಗೆ ನಾನು ನಿರ್ಮಲನಾಗಿ ಕಂಡು ಬಂದೆನು. ರಾಜನಾದ ನಿನಗೂ ಯಾವ ದ್ರೋಹವನ್ನು ಮಾಡಲಿಲ್ಲ ಎಂದು ಹೇಳಿದ್ರು. ನೋಡಿದ್ರ, ಇದು ದಾನಿಯೇಲನ ಕುರಿತು ಹೇಳ್ತಿರುವಂಥ ಮಾತು. ದೇವರ ದೃಷ್ಟಿಯಲ್ಲಿ ದಾನಿಯೇಲನಿಗೆ ಒಂದು ಟೆಸ್ಟಿಮನಿ ಇದೆ. ಸಿಂಹದ ಬಾಯಿಯನ್ನು ಬಂಧಿಸೋ ಸಾಮರ್ಥ್ಯ ದಾನಿಯೇಲನಿಗಿದೆ ಅಂದರೆ ಹೆಂಗ್ ಬಂತು? ನನ್ನ ದೇವರು ತನ್ನ ದೂತನನ್ನು ಕಳಿಸಿ ಸಿಂಹದ ಬಾಯಿಗಳನ್ನು ಅಂದರೆ ಒಂದು ಸಿಂಹ ಅಲ್ಲ, ಅನೇಕ ಸಿಂಹಗಳಿತ್ತು ಅಂತ ಅರ್ಥ. ಒಂದು ಸಿಂಹ ಇದ್ರೆ ಬಾಯಿ ಅಂದಿರೋರು, ಸಿಂಹಗಳ ಬಾಯಿಗಳನ್ನು, ಎಲ್ಲ ಬಹುವಚನ. ಎಷ್ಟು ಸಿಂಹಗಳು, ಸ್ತೋತ್ರ. ಒಂದು ಸಿಂಹದ ಮುಂದೆ ಒಬ್ಬ ಬಿದ್ದರೆ ಒಂದೊತ್ತಿನ ಆಹಾರ. ಅದಕ್ಕೆ ಸಿಂಹಗಳೆಲ್ಲ ರಾಶಿಯಾಗಿ ಬಂದಾಗಲೂ ಎಲ್ಲ ಸಿಂಹಗಳ ಬಾಯಿಗಳನ್ನು ಕಟ್ಟೋದಿಕ್ಕೆ, ಬೆಂದಿಸೋದಿಕ್ಕೆ ದೇವರು ತನ್ನ ದೂತನಿಗೆ ಅಪ್ಪಣೆ ಮಾಡಿದನು. ಹಾಗಾದರೆ ನಿನಗೆ ವಿರುದ್ಧವಾಗಿ ಬರುವ ಶತ್ರುವಿನ ಬಾಯಿಗಳು, ನಿನಗೆ ವಿರುದ್ಧವಾಗಿ ಮಾತನಾಡುವ ವ್ಯಕ್ತಿಗಳು ನಿನ್ನನ್ನು ನುಂಗೋದಕ್ಕೆ, ಗರ್ಜಿಸುವ ಸಿಂಹದ ಪಾದಿಯಲ್ಲಿ ಯಾರನ್ನು ನುಂಗಲಿ ಅಂತ ಹುಡುಕುತ್ತಾ ತಿರುಗಾಡುತ್ತಿರುವ ಸೈತಾನನ ಕುತಂತ್ರಗಳಿಗೆ ನೀನಾಗಲಿ ನಿನ್ನ ಕುಟುಂಬವಾಗಲಿ ಬಲಿಪಶುವಾಗದಂತೆ ಕಾಪಾಡುವ ದೇವರು ತನ್ನ ದೂತರಿಗೆ ಅಪ್ಪಣೆ ಕೊಟ್ಟು ಅವುಗಳ ಬಾಯಿಗಳನ್ನು ಬಂಧಿಸುವಂತರಾಗಿದ್ದಾನೆ. ಓ ಹಾಲೆಲೂಯ. ಇವತ್ತು ನಿನಗೆ ವಿರುದ್ಧವಾಗಿ ಮಾತನಾಡುವ ವ್ಯಕ್ತಿಗಳ ಶಕ್ತಿಗಳ ಬಾಯಿಗಳನ್ನು ಬಂಧಿಸುವುದಕ್ಕೆ ದೇವರು ತನ್ನ ದೂತರನ್ನು ಇಳಿಸ್ತಾ ಇದ್ದಾನೆ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಆಮೇಲೆ ಅವನು ನಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾ ಇದ್ದಾನೆ. ಅಪೊಸ್ತಲ ಕೃತ್ಯಗಳು 12ನೇ ಅಧ್ಯಾಯ 6 ಮತ್ತು 7ನೇ ವಚನ. ಹೇರೋದನು ಅವನನ್ನು ಜನರ ಮುಂದೆ ತರಿಸಬೇಕೆಂದಿದ್ದ ದಿವಸದ ಹಿಂದಿನ ರಾತ್ರಿಯಲ್ಲಿ ಪೇತ್ರನು 2 ಸರಪಳಿಗಳಿಂದ ಕಟ್ಟಲ್ಪಟ್ಟವನಾಗಿ 2 ಸಿಪಾಯಿಗಳ ನಡುವೆ ನಿದ್ದೆ ಮಾಡ್ತಾ ಇದ್ದನು. ಕಾವಲುಗಾರರು ಬಾಗಿಲು ಮುಂದೆ ನಿಂತು ಸೆರೆಮನೆಯನ್ನು ಕಾಯ್ತಾ ಇದ್ರು. ಪಕ್ಕನೇ ಕರ್ತನ ದೂತನು ಪೇತ್ರನ ಎದುರಿಗೆ ನಿಂತನು. ಅವನಿದ್ದ ಕೋಣೆಯಲ್ಲಿ ಬೆಳಕು ಹೊಳೆಯಿತು. ಅವನ ಪೇತ್ರನನ್ನು ಪಕ್ಕೆ ತಟ್ಟಿ ಎಬ್ಬಿಸಿ ತಟ್ಟನೆ ಹೇಳು ಅಂದನು. ಆಗಲೇ ಅವನ ಕೈಗಳಿಗೆ ಹಾಕಿದ ಸರಪಣಿಗಳು ಕಳಚಿ ಬಿದ್ದವು. ನೋಡಿದ್ರ, ಚರಿತ್ರೆ ನಮಗೆ ಗೊತ್ತಿದೆ. ಅಪೊಸ್ತಲನಾದಂಥ ಪೇತ್ರನನ್ನು ಸೆರೆಮನೆಗೆ ಹಾಕಿ ಅವನನ್ನು ಹೇರೋದನ ಮುಂದೆ ತಂದು ಅವನನ್ನು ಶಿಕ್ಷೆಗೆ ಗುರಿಪಡಿಸಬೇಕು, ಅವನನ್ನು ಮರಣದಂಡನೆಗೆ ನೇಮಿಸಬೇಕು ಎನ್ನುವ ಸಂದರ್ಭದಲ್ಲಿ ಆ ರಾತ್ರಿ ಪೇತ್ರನು ಮಲಗಿರುವಾಗ, ಸಿಪಾಯಿಗಳು ಕಾವಲು ಕಾಯ್ತಾ ಇರುವಾಗ ಪಕ್ಕನೆ ದೇವದೂತನು ಇಳಿದು ಬಂದನು. ಏತಕ್ಕೋಸ್ಕರ? ತನ್ನ ಭಕ್ತರನ್ನು ಕಾಯುವುದಕ್ಕೆ, ಸೆರೆಮನೆಯಿಂದ ಬಿಡಿಸೋದಕ್ಕೆ, ಸೆರೆಮನೆಯ ಕದಗಳನ್ನು ತೆರೆಯುವುದಕ್ಕೆ, ಹಾಲೆಲೂಯ, ಸರಪಣಿಗಳನ್ನು ಕಡಿದು ಹಾಕೋದಕ್ಕೆ ದೇವದೂತರಿಗೆ ಸಾಮರ್ಥ್ಯ ಆಗಿದೆ. ನಂಬೋರು ಮಾತ್ರ ಆಮೇನ್ ಹೇಳ್ರಿ. ನಂಬೋರು ಮಾತ್ರ ಗಟ್ಟಿಯಾಗೊಂದು ಆಮೇನ್ ಹೇಳ್ರಿ. ಆಮೇನ್, ಹಲ್ಲೆಲೂಯ. ದೂತನು ಪಕ್ಕನೆ ಇಳಿದು ಬಂದನು. God will protect you. The protection, divine protection and the preservation. ನಿನ್ನನ್ನು ಅವರು ಸಂರಕ್ಷಣೆ ಮಾಡೋದಕ್ಕೂ ತನ್ನ ದೂತರಿಗೆ ದೇವರು ಆಲ್ರೆಡಿ ಅಪ್ಪಣೆ ಕೊಟ್ಟಿದ್ದಾನೆ. ಅದರಿಂದಲೇ ಹಗಲು ಹೊತ್ತಿನಲ್ಲಿ ಸೂರ್ಯನಿಂದಾಗಲಿ ರಾತ್ರಿ ಹೊತ್ತು ಚಂದ್ರನಿಂದಾಗಲಿ ಯಾವ ಕೇಡು ನಿನಗೆ ಸಂಭವಿಸೋದಿಲ್ಲ. ಗೂಡಾರದ ಸಮೀಪಕ್ಕೂ ಯಾವ ದೋಷವೂ ಹತ್ತಿರ ಬರೋದಿಲ್ಲ. ಸಿಂಹಗಳ ಬಾಯನ್ನು ಬಂಧಿಸಿದವನು, ಸರಪಳಿಗಳನ್ನು ಕಡಿದು ಹಾಕೋದಕ್ಕೂ ಕದಗಳನ್ನು ತೆರೆಯೋದಕ್ಕೂ
ಪೇತ್ರನನ್ನ ಬಂಧನದಿಂದ ಹೊರಗಡೆ ತರೋದಕ್ಕೂ ಸಾಮರ್ಥ್ಯವುಳ್ಳ ದೂತರು ಇವತ್ತು ದೇವರು ನನಗಾಗಿ ನಿನಗಾಗಿ ಸೇವಕರನ್ನಾಗಿ ಇಟ್ಟಿದ್ದಾನೆ. ಅವರು ಉಳಿಗದ ಆತ್ಮಗಳಾಗಿದ್ದಾರೆ. ನಮ್ಮ ಸ್ಥಾನವನ್ನು ನಾವು ಗಮನಿಸೋದಿಲ್ಲ, ಅರ್ಥ ಮಾಡ್ಕೊಳ್ಳೋದಿಲ್ಲ. ನಾವು ಈಗಲೂ ಆರ್ಡಿನರಿ ವ್ಯಕ್ತಿಗಳಾಗಿ ಜೀವನ ಮಾಡ್ತಾ ಇದ್ದೀವಿ. ನಮ್ಮ ಕರೆ ದೊಡ್ಡದು, ನಮ್ಮ ಮೇಲಿರುವ ಕರೆ ದೊಡ್ಡದು. ಅರ್ಥ ಮಾಡ್ಕೊಳ್ರಿ ಪ್ರಿಯರೇ, ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ಪರಲೋಕದ ದೇವರು ಬಹಳ ಸ್ಪಷ್ಟವಾಗಿ ಹೇಳ್ತಾನೆ, ದೂತರ ದಂಡನ್ನೇ ನಮಗಾಗಿ ಅವನು ಇಳಿಸಿ ಕಾದು ಕಾಪಾಡ್ತಾನೆ. ಆಮೇನ್, ಆಮೇನ್. ಆದಿಕಾಂಡ ಪುಸ್ತಕ 48ನೇ ಅಧ್ಯಾಯ, ಚಾಪ್ಟರ್ 48 ವರ್ಸ್ 15 and 16. ನನ್ನ ಪಿತೃಗಳಾದ ಅಬ್ರಹಾಂ ಇಸಾಕರು ಸೇವಿಸಿದ ದೇವರಾಗಿಯೂ ನನ್ನನ್ನು ಚಿಕ್ಕಂದಿನಿಂದ ಈ ದಿನದವರೆಗೂ ಪರಾಂಬರಿಸುತ್ತಾ ಬಂದ ದೇವರಾಗಿಯೂ ನನ್ನನ್ನು ಎಲ್ಲ ಕೇಡುಗಳಿಂದ ತಪ್ಪಿಸಿ ಕಾಪಾಡುತ್ತಾ ಬಂದ ದೂತನಾಗಿರುವ ಆತನು ಈ ಹುಡುಗರನ್ನು ಆಶೀರ್ವದಿಸಲಿ. ಹಲ್ಲೆಲೂಯಾ. ಯಾರು ಹೇಳ್ತಾ ಇರೋದು? ಯಾಕೋಬನು. ಯಾರಿಗೆ ಹೇಳ್ತಾ ಇರೋದು? ತನ್ನ ಯೋಸೇಫನ ಮಕ್ಕಳಾದಂಥ ಮನಸ್ಸೆ ಮತ್ತು ಎಫ್ರಾಯಿಮ್. ಯಾಕೋಬನಿಗೆ ಮಕ್ಕಳೆಷ್ಟು? 12 ಜನ, 12 ಕುಲ. ಅದರಲ್ಲಿ ಯೋಸೇಫನ ಮಕ್ಕಳನ್ನು ಆಶೀರ್ವದಿಸುವಾಗ ಯಾಕೋಬನು ಪದ ಉಚ್ಚರಿಸ್ತಾ ಇದ್ದಾನೆ, ನನ್ನ ಚಿಕ್ಕ ವಯಸ್ಸಿನಿಂದ, ಅಂದರೆ ಅಪ್ಪನ ಮನೆಯಿಂದ ಓಡೋದ್ನಲ್ಲ, ನನ್ನ ಅಪ್ಪನ ಮನೆಯಲ್ಲಿ ನನ್ನನ್ನು ಕಾಪಾಡಿದೆ. ತಂದೆ ಮನೆಯಿಂದ ಓಡೋಗಿ ಲೂಸ್ ಎನ್ನುವ ಸ್ಥಳದಲ್ಲಿ, ಲೂಸ್ ತದನಂತರ ಬೆಥೇಲ್ ಎಂಬ ಹೆಸರು ಬಂತದಕ್ಕೆ. ಲೂಸ್ ಮೀನ್ಸ್ ಸಪರೇಷನ್, ಬೇರ್ಪಟ್ಟು ಓಡ್ತಿರುವ ಸಂದರ್ಭ. ರಾತ್ರಿ ತಲೆ ಇಡೋದಕ್ಕೆ ತಲೆದಿಂಬಿಲ್ಲದೆ ಇದ್ದಾಗ ಕಲ್ಲನ್ನೇ ತಲೆದಿಂಬಾಗಿ ಮಾಡಿಟ್ಕೊಂಡು ಮಲಗಿದ ರಾತ್ರಿ ದೇವರು ದರ್ಶನ ಕೊಟ್ಟು ದೂತರು ಹತ್ತೋದು ಇಳಿಯೋದನ್ನ ದರ್ಶನ ಕಂಡಂತ ಯಾಕೋಬನು ಈಗ ಅಣ್ಣನ್ನು ಮುದುಕನಾಗಿ ಹಾಸಿಗೆಯಲ್ಲಿ ಸಾಯುವ ಕಾಲದಲ್ಲಿದ್ದಾನೆ. ಸಾಯೋದಕ್ಕೆ ಮುಂಚೆ ಅವನು ಯೋಸೆಫನನ್ನು ಕಾಣ್ತೀನಿ ಅನ್ನೋ ಭರವಸೆ ಸಹ ಇರಲಿಲ್ಲ. ಆದರೆ ಯೋಸೆಫನನ್ನು ಮಾತ್ರ ಅಲ್ಲ, ಯೋಸೆಫನ ಮಕ್ಕಳನ್ನು ಕಾಣೋ ಭಾಗ್ಯ ದೇವರು ಅವನಿಗೆ ಕೊಟ್ಟನು. ಕಮಾನ್ ಸಂಬಡಿ ಶೌಟ್ ಹಲ್ಲೆಲೂಯಾ. ಶತ್ರು ಹೇಳ್ತಾನೆ ನೀನು ಉಳಿಯಲ್ಲ ಅಂತ, ಅವನ ಮುಖ ನೋಡಿ ಹೇಳಿ ನಾನು ಉಳಿತೀನಿ. ನನ್ನ ಮಕ್ಕಳು ಮಾತ್ರ ಅಲ್ಲ, ನನ್ನ ಮಕ್ಕಳ ಮಕ್ಕಳನ್ನು ನಾನು ಕಾಣ್ತೀನಿ. ಕಾರಣ ನನ್ನನ್ನು ಕಾಯುವುದಕ್ಕೆ ದೇವದೂತರ ದಂಡೇ ದೇವರು ನನಗಾಗಿ ಇಳಿಸ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕೋಬನು ತನ್ನ ಮೊಮ್ಮಕ್ಕಳನ್ನು ಆಶೀರ್ವಾದ ಮಾಡುವಾಗ ನನ್ನ ಪಿತೃಗಳಾದ ಅಬ್ರಾಮ್ ಈಸಾಕರು ಸೇವಿಸಿದ ದೇವರಾಗಿಯೂ ನನ್ನನ್ನು ಚಿಕ್ಕಂದಿನಿಂದ ಈ ದಿನದವರೆಗೂ ಪರಂಪರಿಸುತ್ತಾ ಬಂದ ದೇವರಾಗಿಯೂ ನನ್ನನ್ನು ಎಲ್ಲ ಕೇಡುಗಳಿಂದ, ನೋಡ್ರಿ ಎಷ್ಟು ಬ್ಯೂಟಿಫುಲ್ ಹೇಳ್ತಾ ಇದ್ದಾನೆ, ಎಲ್ಲ ಕೇಡುಗಳಿಂದ ಅಂದರೆ ನನ್ನ ಚಿಕ್ಕ ಬಾಲದೋಷದಿಂದ, ಬಾಲದೋಷ ಅಂತಾರಲ್ಲ, ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಅಣ್ಣನ ಮುದುಕನಾಗಿದ್ದೀನಿ, ಇಲ್ಲಿವರೆಗೂ ನನ್ನನ್ನು ಎಲ್ಲ ಕೇಡುಗಳಿಂದ ತಪ್ಪಿಸಿ ಕಾಪಾಡುತ್ತಾ ಬಂದ ದೂತನಾಗಿರುವ ಆತನು ಈ ಹುಡುಗರನ್ನು ಆಶೀರ್ವದಿಸಲಿ. ಇವರು ನನ್ನ ಹೆಸರು, ನನ್ನ ಪಿತೃಗಳಾದ ಅಬ್ರಾಮ್ ಇಸಾಕರ ಹೆಸರುಗಳನ್ನು ಮುಂದಕ್ಕೆ ತರಲಿ. ಇವರು ಭೂಮಿಯ ಮೇಲೆ ಹೆಚ್ಚಿ ಬಹು ಸಂತಾನವನ್ನು ಪಡೆಯಲಿ ಎಂದು ಅಂದನು. ಹಲ್ಲೆಲೂಯಾ. ಇವತ್ತು ಆ ಆಶೀರ್ವಾದ ಬರೋದಕ್ಕೆ ಕಾರಣ ಏನು ಗೊತ್ತಾ? ನಿನ್ನನ್ನು ಕಾಪಾಡುವ ಒಬ್ಬ ದೇವರಿದ್ದಾನೆ. ದಿಸ್ ಇಸ್ ವಾಟ್ ವಿ ಹ್ಯಾವ್ ಟು ಲರ್ನ್. ಪೂರ್ವ ಪಿತೃಗಳ ಹೆಸರುಗಳನ್ನು ಅಲ್ಲಿ ಮೆನ್ಷನ್ ಮಾಡ್ತಾ ಇದ್ದಾರೆ. ಪೂರ್ವ ಪಿತೃಗಳ ಹೆಸರುಗಳನ್ನು ಯಾಕೆ ಮೆನ್ಷನ್ ಮಾಡ್ತಾ ಇರೋದು? ಅವರು ಸೇವಿಸಿದ ದೇವರು, ಅವರನ್ನು ಕಾಪಾಡಿದ ದೇವರು, ತಾತನನ್ನು ಕಾಪಾಡಿದ ದೇವರು, ಅಪ್ಪನನ್ನು ಕಾಪಾಡಿದ ದೇವರು, ನನ್ನನ್ನು ಕಾಪಾಡಿದ ದೇವರು, ನನ್ನ ಮಕ್ಕಳನ್ನ ಕಾಪಾಡಿದ ದೇವರು, ನನ್ನ ಮೊಮ್ಮಕ್ಕಳನ್ನ ಕಾಪಾಡೋ ದೇವರು. ತಲೆ ತಲೆಮಾರಿಗೂ ಯೆಹೋವನು ದೇವರಾಗಿದ್ದಾನೆ. ಆ ಧೈರ್ಯ ಉಳ್ಳ ಕುಟುಂಬಗಳು ಗಟ್ಟಿಯಾಗೊಂದು ಆಮೇಲೆ ಹೇಳ್ರಿ. ನನ್ನ ತಲೆಮಾರುಗಳ ದೇವರನ್ನ ಸೇವಿಸ್ತೇವೆ.
ಆಮೇಲೆ ಆಸ್ತಿ ಬಂದರೆ 4 ಕಾಸು ಸಿಕ್ಬಿಟ್ರೆ ಕೆಲವ್ರನ್ನ ಹಿಡಿಯೋಕ್ಕೆ ಆಗಲ್ಲ. ನಾನು ನಿಜವಾಗ್ಲೂ ಹೇಳ್ತೀನಿ ಕೇಳ್ರಿ, ಅಂಥವ್ರು ಕಂಡ್ರೆ ನನಗೇನು ಅನಿಸುತ್ತೆ ಗೊತ್ತಾ, ಇವರು ತಲೆ ಒಳಗಡೆ ವಾಕ್ಯನೇ ಹೋಗಲ್ವಾ ಅಂತ. ತಗ್ಗುವ ಮನಸ್ಸಿರಲಿ, ತಗ್ಗುವ ಮನಸ್ಸಿರಲಿ, ಶಾಂತ ಗುಣವುಳ್ಳವರಾಗಿರ್ರಿ. ಆಮೇಲೆ ಸಭೆಗೆ ವಿಧಿಯತ್ವ ಉಳ್ಳವರಾಗಿರ್ರಿ, ಬೋಧಕರಿಗೆ ವಿಧಿಯತ್ವ ಉಳ್ಳವರಾಗಿರ್ರಿ, ತಂದೆ ತಾಯಿಗಳಿಗೆ ವಿಧಿಯತ್ವ ಉಳ್ಳವರಾಗಿರ್ರಿ, ಗುರುಗಳಿಗೆ ವಿಧಿಯತ್ವ ಉಳ್ಳವರಾಗಿರ್ರಿ. ಹಲ್ಲೆಲೂಯ, ಹಲ್ಲೆಲೂಯ. ಮನುಷ್ಯರನ್ನ ಮೆಚ್ಚಿಸಕ್ಕೆ ಹೋಗ್ಬೇಡ್ರಿ. ಹಾಗಲ್ಲ, ಮೆಚ್ಚಿಸಕ್ಕೆ ಹೋಗ್ಬೇಡ್ರಿ. ಮನುಷ್ಯರನ್ನ ಮೆಚ್ಚಿಸಕ್ಕೆ ಹೋದರೆ ನೀವು ಸೋತೋಗ್ತೀರಾ. ದೇವರನ್ನ ಮೆಚ್ಚಿಸ್ರಿ. ದಾನಿಯೇಲ್ ಹೇಳ್ತಾನೆ, ನಾನು ನನ್ನ ದೇವರ ದೃಷ್ಟಿಯಲ್ಲಿ ನಿರ್ಮಲನಾಗಿದ್ದರಿಂದ ದೇವರ ದೃಷ್ಟಿಯಲ್ಲಿ ಉತ್ತಮರಾಗಿರ್ರಿ. ದೇವರ ದೃಷ್ಟಿಯಲ್ಲಿ ನೀವು ಉತ್ತಮರಾಗಿದ್ದರೆ ಆಟೋಮೆಟಿಕ್ ಆಗಿ ಮನುಷ್ಯರಿಗೂ ಉತ್ತಮರಾಗಿರ್ತೀರ. ದೇವ್ರಿಗೆ ಮೋಸ ಮಾಡೋರಂದ್ರೆ ನಿಶ್ಚಯವಾಗ್ಲೂ ದೇವ್ರಿಗೆ ಮಾತ್ರ ಅಲ್ಲ, ಮನುಷ್ಯರಿಗೂ ಮೋಸ ಮಾಡ್ತೀರಿ ನೀವು. ಅದೇ ವ್ಯತ್ಯಾಸ. ಯಾಕೋಬನು ಹೇಳ್ತಾನೆ, ನನ್ನ ತಾತ ಅಬ್ರಾಮನು, ನನ್ನ ಅಪ್ಪ ಈಸಾಕನು, ಅವ್ರನ್ನ ಆಶೀರ್ವಾದ ಮಾಡಿದೆ, ನನ್ನನ್ನು ಆಶೀರ್ವಾದ ಮಾಡಿದೆ, ನನ್ನ ಮಕ್ಕಳು 12 ಮಕ್ಕಳು, ಅವ್ರ ತಲೆಮಾರುಗಳನ್ನ ಆಶೀರ್ವಾದ ಮಾಡಿದೆ. ಈಗ 3ನೇ ತಲೆಮಾರು ನನ್ನಿಂದ ನೆಕ್ಸ್ಟ್ ಜನ್ರೇಷನ್ನು ಮನಸ್ಸೆ ಮತ್ತು ಎಫ್ರೈಮ್ ಇಬ್ಬರನ್ನು ಆಶೀರ್ವಾದ ಮಾಡ್ತಾ ಇದ್ದಾನೆ. ಹಲ್ಲೆಲೂಯ. ವಿಮೋಚನಾ ಕಾಂಡ ಪುಸ್ತಕ 23:20 ಎಕ್ಸೋಡಸ್ 23:20. ಈಗ ದಾರಿಯಲ್ಲಿ ನಿಮ್ಮನ್ನು ಕಾಪಾಡುವುದಕ್ಕೂ ನಾನು ಗೊತ್ತು ಮಾಡಿರುವ ಸ್ಥಳಕ್ಕೆ ಕರೆತರುವುದಕ್ಕೂ ದೂತನನ್ನು ನಿಮ್ಮ ಮುಂದುಗಡೆಯಲ್ಲಿ ಕಳಿಸ್ತೇನೆ. ನೋಡಿದ್ರ, ನೀವೆಲ್ಲೂ ಅಡ್ಡದಾರಿಗೆ ಹೋಗ್ದಂಗೆ, ಎಲ್ಲೂ ದಾರಿ ತಪ್ಪಿ ಹೋಗ್ದಿರಂಗೆ ದೇವರು ತನ್ನ ದೂತರನ್ನು ಕಳಿಸ್ತಾ ಇದ್ದಾನೆ. ಏನಂತ ಕಳಿಸ್ತಾ ಇದ್ದಾನೆ ಹೇಳ್ರಿ? ನನ್ನ ಮಕ್ಕಳು ಹೋಗ್ತಾ ಇದ್ದಾರೆ, ದಾರಿಯಲ್ಲಿ ಅವ್ರನ್ನ ಕಾಪಾಡು. ಯಾಕೆ? ದಾರಿಯಲ್ಲಿ ಅನೇಕ ಶತ್ರುಗಳಿದ್ದಾರೆ, ನುಂಗೋದಕ್ಕೆ ಹೊಂಚಾಕೊಂಡಿದ್ದಾರೆ, ಬಲೆ ಬೀಸ್ಕೊಂಡು ಕಾಯ್ತಾ ಇದ್ದಾರೆ, ಅಪಘಾತ ತರೋದಕ್ಕೆ ನೋಡ್ತಾ ಇದ್ದಾರೆ. ಆದರೆ ನೀವು ಅವ್ರನ್ನ ಕಾಪಾಡಬೇಕು. ಇವತ್ತು ಯೇಸುವಿನ ನಾಮದಲ್ಲಿ ನಾವು ಇದರ ಒಳಗಡೆ ಸುರಕ್ಷಿತವಾಗಿ ಕುಳಿತು ಸ್ತೋತ್ರ ಹೇಳೋದಕ್ಕೆ ಕಾರಣ ದೂತರ ದಂಡನ ದೇವರು ನಮಗಾಗಿ ಕಾವಲಾಗಿಟ್ಟಿರೋದ್ರಿಂದ. ಹಲ್ಲೆಲೂಯಾ. ನಾನು ಮೊದಲನೇ ಸರ್ವಿಸಲ್ಲಿ ಹೇಳಿದೆ, ಈಗ ನೋಡ್ರಿ, ಮಿನಿಸ್ಟರ್ಗೆ, ಇಲ್ಲಿನ ಪ್ರೈಮ್ ಮಿನಿಸ್ಟರ್ಗಾದರೆ ಝಡ್ ಸೆಕ್ಯೂರಿಟಿ ಅಂತಾರೆ. ಅವ್ರು ಬರಬೇಕಾದ್ರೆ 0 ಟ್ರಾಫಿಕ್ ಮಾಡ್ತಾರೆ. ಅವ್ರಿಗೆ ಪ್ರೊಟೆಕ್ಷನ್ ಬ್ಲ್ಯಾಕ್ ಕ್ಯಾಟ್ಸ್ಗಳಿರ್ತಾರೆ, AK-47 ಇಟ್ಕೊಂಡಿರ್ತಾರೆ. ಸ್ತೋತ್ರ. ಸುತ್ತಲೂ ನೋಡ್ತಾ ಇರ್ತಾರೆ. ಸಫಾರಿ ಡ್ರೆಸ್ಸೆಲ್ಲ ಹಾಕ್ಕೊಂಡು, ಕೂಲಿಂಗ್ ಗ್ಲಾಸ್ ಹಾಕ್ಕೊಂಡು, ಈ ಬ್ಲ್ಯಾಕ್ ಕ್ಯಾಟ್ಸು ಅವ್ರು ನೋಡ್ರಿ, ಅವರು ಎಷ್ಟು ಕಾಯ್ತಾ ಇರ್ತಾರೆ, ಹಿಂಗೇ ನೋಡ್ತಾ ಇರ್ತಾರೆ. ಯಾಕಂದರೆ ಇವರನ್ನ ಆಶ್ರಯ ಇಟ್ಟಿರುವ ಪ್ರೈಮ್ ಮಿನಿಸ್ಟರ್ ಇದ್ದಾರೆ. ಅವ್ರ ದೋಷ ಆಗಬಾರ್ದು, ಅವ್ರಿಗೇನೋ ಪ್ರಾಣಕ್ಕೆ ಕುತ್ತು ಬರಬಾರ್ದು ಅಂತ. ಆದರೆ ಗ್ಯಾರಂಟಿ ಇಲ್ಲ ನೋಡ್ರಿ. ಇವನೇ ತಿರುಗಿ ಹೊಡೆದ್ಬಿಟ್ರೆ ಮುಗೀತು ಕತೆ. ಇಂದಿರಾ ಗಾಂಧಿನ ಹಂಗೆ ತಾನೇ ಮಾಡಿದ್ರು. ಏನು ಗ್ಯಾರಂಟಿ ಇದೆ? ಆದರೆ ದೇವ ಮಕ್ಕಳಿಗೆ 100% ಗ್ಯಾರಂಟಿ, 100% ಗ್ಯಾರಂಟಿ. ಇವತ್ತಿನವರೆಗೂ ಚರಿತ್ರೆಯಲ್ಲಿ ಕಾವಲು ಕಾಯ್ತಿದ್ದ ದೂತನ ಗುಂಡಿಕ್ಕದ ಅಂತ ಎಲ್ಲೂ ಹೇಳಿಲ್ಲ. ನೀನು ಹೋಗುವ ಸ್ಥಳದಲ್ಲಿ ನಿನ್ನನ್ನು ಕಾಯುವುದಕ್ಕೆ, ನೀನು ಸೇರಬೇಕಾದ ಸ್ಥಳಕ್ಕೆ ಸೇರಿಸೋವರೆಗೂ ದೂತನು ನಿನಗೆ ಕಾವಲಾಗಿರ್ತಾನೆ. ದಟ್ ಮೀನ್ಸ್ ಗಾಡ್ ಗಿವನ್ ಅಸೈನ್ಮೆಂಟ್. ದೇವರು ಕೊಟ್ಟಿರುವಂಥ ಎಲ್ಲ ನಿಯೋಜನೆಗಳನ್ನು ಪೂರ್ತೀಕರಿಸೋವರೆಗೂ, ನಿನ್ನನ್ನು ಕಾಪಾಡುವುದಕ್ಕೂ ಕಾಯುವುದಕ್ಕೂ, ನೀನು ಸೇರಬೇಕಾದ ಸ್ಥಳದಲ್ಲಿ ಸೇರಿಸೋವರೆಗೂ ದೂತನು ಎಲ್ಲೂ ಹೋಗೋದಿಲ್ಲ. ಪ್ರೀತಿಯ ದೇವ ಮಕ್ಕಳೇ, ನಿಮ್ಮ ಜೊತೆಯಲ್ಲೇ ಇರ್ತಾನೆ. ಹಲ್ಲೆಲೂಯಾ. ವಿಶ್ವಾಸಿಗಳು ಎಲ್ಲಿಗೆ ಪಾಸ್ಟ್ರೆ ಹೋಗೋದು ನಾವು ಅಂತ ನಾವು ಯಾತ್ರೆ ಮಾಡ್ತಾ ಇದ್ದೀವಿ. ಈ ಭೂಯಾತ್ರೆಯಲ್ ಚಿಂತೆ ಬಿಡು,
ಕರ್ತನು ನಿನ್ನನ್ನು ನಿಶ್ಚಿಂತೆಯಾಗಿರು. ಕರ್ತನಿಗೆ ಒಪ್ಪಿಸ್ಬಿಟ್ಟು ನಾವು ಒಪ್ಪಿಸಲ್ವಲ್ಲ, ನಾವೇ ಹಿಡ್ಕೊಂಡಿದ್ದೀವಿ. ಅದಕ್ಕೆ ಚಿಂತೆ ಎಂಬ ಕಂತೆನ ಹೊತ್ಕೊಂಡು ಸಂತೆಯಲ್ಲಿ ತಿರುಗಾಡ್ತಾ ಇದ್ದೀವಿ. ಚಿಂತೆ, ಕಂತೆ, ಸಂತೆ. ಆಮೇಲೆ ನಿಶ್ಚಿಂತೆ ಅನ್ನೋದು ಯಾಕೆ ಬಂತು ಅಂದರೆ, ಈ ಭೂ ಯಾತ್ರೆಯಲ್ಲಿ ನನ್ನನ್ನು ಪರಿಪಾಲನೆ ಮಾಡುವ ಒಬ್ಬ ಕರ್ತನಿದ್ದಾನೆ. Hallelujah! What a privilege we have in Christ. ಕ್ರಿಸ್ತನಲ್ಲಿ ನಮಗೆ ಎಂಥ ಒಂದು ಪದವಿ ದೇವರು ಕೊಟ್ಟಿದ್ದಾನೆ ಅಲ್ವಾ? ನೋಡ್ರಿ, ಆ ಪದ ಹೇಳುತ್ತೆ 23:20. ನೋಡ್ರಿ, ಗಮನಿಸಿ, 23:20. ದಾರಿಯಲ್ಲಿ ನಿಮ್ಮನ್ನ, ಇಗೋ ದಾರಿಯಲ್ಲಿ ನಿಮ್ಮನ್ನು ಕಾಪಾಡುವುದಕ್ಕೂ. ದಾರಿಯಲ್ಲಿ ಅಂದ್ರೆ ಏನು? ಈ ಜೀವಿತದ ಯಾತ್ರೆಯಲ್ಲಿ ನಿಮ್ಮನ್ನು ಕಾಪಾಡೋದಕ್ಕೆ ನಾನು ಗೊತ್ತು ಮಾಡಿರುವ ಸ್ಥಳಕ್ಕೆ ಕರೆತರುವುದಕ್ಕೂ. ಹಾಗಾದ್ರೆ ದೇವರು ಗೊತ್ತು ಮಾಡಿರುವ ಸ್ಥಳ ಏನು? ಯೇಸು ಸ್ವಾಮಿ ಹೇಳಿದ್ರು, ನನ್ನ ತಂದೆಯ ಮನೆಯಲ್ಲಿ ಅನೇಕ ಬೀಡಾರಗಳಿವೆ, ಆದರೂ ನಾನು ನಿಮಗೋಸ್ಕರ ಒಂದು ಮನೆಯನ್ನು ಸಿದ್ಧ ಮಾಡ್ತಾ ಇದ್ದೇನೆ, ನಾನು ಇರುವಲ್ಲಿ ನೀವು ಇರಬೇಕು ಎಂದು. ಹಾಗಾದ್ರೆ ನಾವು ಎಲ್ಲಿಗೆ ಹೋಗೋವರೆಗೂ ಕಾಯ್ತಾರೆ ದೇವದೂತರು? ಸೋತ್ರ ಸೋತ್ರ ಸೋತ್ರ. ಇಸ್ರಾಯೇಲ್ ಜನರನ್ನ ನಡೆಸ್ಕೊಂಡ್ಬಂದಿದ್ದು, ದೇವರು ನಡೆಸ್ಕೊಂಡ್ಬಂದಿದ್ದು ಮರುಭೂಮಿಯಲ್ಲಿ, ಮರುಭೂಮಿಯಲ್ಲಿ, ಅರಣ್ಯದಲ್ಲಿ ಉರಿಮಂಡಲಗಳಿತ್ತು, ಚೇಳುಗಳಿತ್ತು. ಮರಳಲ್ಲಿ ಚೇಳು ಬಂದು ಕುಕ್ಕಿದ್ರೆ ನೆಕ್ಸ್ಟ್ ಸೆಕೆಂಡಲ್ಲಿ ಯಾವ ದಾರಿಗೆ ಹೋಯ್ತು ಅಂತಲೂ ಗೊತ್ತಿಲ್ಲ. ಹಾವು ಕಚ್ಚುತ್ತಾ, ಚೇಳು ಕಚ್ಚುತ್ತಾ ಗೊತ್ತೇ ಆಗಲ್ಲ. ಆದರೆ ನಿನಗೆ ಯಾವ ದೋಷ ಬರದಂತೆ ಇಸ್ರಾಯೇಲ್ ಜನರನ್ನು ಕಾಪಾಡಿದ ಹಾಗೆ ಇವತ್ತು ದೇವರು ಹೊಸ ಒಡಂಬಡಿಕೆ ಇಸ್ರಾಯೇಲರಾದ ನನ್ನನ್ನು, ನಿನ್ನನ್ನು ದೇವರು ಕಾಪಾಡ್ತಾ ಇದ್ದಾನೆ. ಯಾಕೆ? ದೇವರು ಗೊತ್ತು ಮಾಡಿರುವ ಸ್ಥಳಕ್ಕೆ ನಾವು ಸೇರೋವರೆಗೂ ಯಾರ ವಿರುದ್ಧವಾಗಿ ನಿನಗೆ ಅರಿಕೆ ಮಾಡಲಿ, ಹೋಮ ಮಾಡಲಿ, ಪೂಜೆ ಮಾಡಲಿ, ಮಂತ್ರ ಮಾಡಲಿ, ಮಾಟ ಮಾಡಲಿ, ನಿನಗೆ ಅದು ಫಲಿಸೋದಿಲ್ಲ. ಕಾರಣ ನಿನ್ನ ದೇವರ ಮಗನಾಗಿರೋದ್ರಿಂದ ನಿನ್ನನ್ನು ಕಾಯುವುದಕ್ಕೆ, ಕಾಪಾಡುವುದಕ್ಕೆ. ಈ ಆತ್ಮಿಕ ಜೀವನದಲ್ಲಿ ನೀನು ಸೋತು ಹೋಗದಂತೆ ಲೌಕಿಕನಾಗಿ ಬದುಕದೆ ಆತ್ಮಿಕನಾಗಿ ಬದುಕಬೇಕೆಂಬ ಕಾರಣದಿಂದ ನಿನ್ನನ್ನು ಸುರಕ್ಷಿತವಾಗಿ ಅವನು ನಡೆಸ್ಕೊಂಡು ಹೋಗ್ತಾನೆ. ಆಮೇನ್, ಆಮೇನ್, ಹಲ್ಲೆಲೂಯ. ಒಪ್ಪೋರು ಮಾತ್ರ ಗಟ್ಟಿಯಾಗೊಂದು ಆಮೇನ್ ಹೇಳ್ರಿ. ಎರಡನೇದು, ಒಂದನೇದು, ಅವನು ನಮ್ಮನ್ನು ಸಂರಕ್ಷಣೆ ಮಾಡ್ತಾನೆ, ಸುರಕ್ಷಿತವಾಗಿ ಕಾಪಾಡ್ತಾನೆ. ಎರಡನೇದಾಗಿ ನಮಗೆ ಮಾರ್ಗದರ್ಶನವನ್ನು, ನಿರ್ದೇಶನಗಳನ್ನು ಕೊಡ್ತಾನೆ. ಆತ ನಮಗೆ ಗೈಡೆನ್ಸ್ ಅಂಡ್ ಡೈರೆಕ್ಷನ್ ಕೊಡ್ತಾನೆ. ದೂತರು ನಮ್ಮನ್ನು ಸೇವೆ ಮಾಡೋದು, ನಮಗೆ ಬೇಕಾದಂಥ ಮಾರ್ಗದರ್ಶನವನ್ನು ಗೈಡೆನ್ಸ್ ಕೊಡ್ತಾನೆ, ಡೈರೆಕ್ಷನ್ ಕೊಡ್ತಾನೆ. ಎಲ್ಲಿಗೆ ಹೋಗ್ಬೇಕು, ಹೆಂಗೆ. ಅದನ್ನೇ ನಾವು ಈಗ ಓದಿದಂಥ ವಾಕ್ಯದಲ್ಲಿ 23:20 ವಿಮೋಚನ ಕಂಡ, ಎಕ್ಸೋಡಸ್ 23:20, ಗೊತ್ತು ಮಾಡಿರುವ ಸ್ಥಳಕ್ಕೆ ನಿಮ್ಮನ್ನು ಕರೆತರುವುದಕ್ಕೆ ದೂತರಿಗೆ ನಾನು ಅಪ್ಪಣೆ ಕೊಟ್ಟಿದ್ದೀನಿ. ಯಾವ ಕೇಡು ಉಂಟಾಗದಂತೆ ಗೈಡ್ ಮಾಡಿ, ಡೈರೆಕ್ಷನ್ ತೋರಿಸಿ. ಅಪೊಸ್ತಲ ಕೃತ್ಯಗಳು 10ನೇ ಅಧ್ಯಾಯದಲ್ಲಿ ಕೊರ್ನೆಲಿಯನ ಬಗ್ಗೆ ನಾವು ಕಾಣ್ತೇವೆ. ಕೊರ್ನೆಲಿಯನು 10ನೇ ಅಧ್ಯಾಯದ 1ನೇ ವಾಕ್ಯ, ಕೈಸರಿಯದಲ್ಲಿ ಇತಾಲ್ಯದ ಪಟಾಳಮೆನಿಸಿಕೊಳ್ಳುವ ಒಂದು ಪಟಾಳಮಿನ ಶತಾಧಿಪತಿಯಾದ ಕೊರ್ನೆಲಿಯನ್ ಎಂಬ ಒಬ್ಬ ಮನುಷ್ಯನಿದ್ದನು. ಅವನು ನೋಡ್ರಿ, ಅವನ ಕ್ಯಾರೆಕ್ಟರ್, ಅವನು ಭಕ್ತನು, ತನ್ನ ಮನೆಯವರೆಲ್ಲರ ಸಹಿತವಾಗಿ ದೇವರಿಗೆ ಭಯಪಡುವವನು ಆಗಿದ್ದು, ಜನರಿಗೆ ಬಹಳ ದಾನ ಧರ್ಮ ಮಾಡುತ್ತಾ ದೇವರಿಗೆ ನಿತ್ಯ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಇವನ ಕ್ಯಾರೆಕ್ಟರ್ ವಿಶ್ವಾಸಿಗಳಲ್ಲೂ ಇಲ್ಲ ನೋಡ್ರಿ. ಕೊರ್ನೆಲಿಯ ರಕ್ಷಣೆ ಹೊಂದಿದ್ನ, ದೀಕ್ಷಾಸ್ನಾನ ಹೊಂದಿದ್ನ, ಸಾಧಾರಣ ಒಂದು ಪ್ರಜೆನ, ಶತಾಧಿಪತಿ. ಅವನ ಕೈ ಕೆಳಗಡೆ 100 ಜನ ಇದ್ದಾರೆ. ಯಪ್ಪ, ನಮ್ಮ ಕೈ ಕೆಳಗಡೆ ಯಾರು ಇಲ್ಲಾಂದ್ರೆ ನಾವೇ ಎಲ್ಲರ ಮೇಲೆ ಇದ್ದೀವಿ ಅನ್ನೋ ಭಾವನೆ.
ಸ್ತೋತ್ರ. ಹೊಟ್ಟೆಗಿಟ್ಟಿಲ್ಲ ಅಂದ್ರೆ ಜುಟ್ಟಿಗೆ ಮಲ್ಲಿಗೆ ಹೂವು ಅಂತೆ. ಜಂಬಕ್ಕಂತೂ ನಮ್ಮಲ್ಲಿ ಕಡಿಮೆ ಇಲ್ಲ ನೋಡ್ರಿ ಕೆಲವರು. ನಾವು ಕುಟುಂಬವಾಗಿ ಮಾತಾಡುವಾಗ ಕೆಲವೊಂದು ವಿಶ್ವಾಸಿಗಳು, ಆ ವಿಶ್ವಾಸಿಗಳ ಮಕ್ಕಳ ಕುರಿತು ನಾವು ಯೋಚನೆ ಮಾಡ್ತೀವಿ. ಯಾಕಂದರೆ ಪ್ರಾರ್ಥನೆಗೆ ಇಡ್ತೀವಿ ವಿಷಯನ. ಆಗ ತಂದೆ ತಾಯಿಗಳ ಗುಣ ಮಕ್ಕಳಲ್ಲಿ ಬರಲಿಲ್ವಲ್ಲ. ಮಕ್ಕಳು ಮಾಡೋ ಆ ಅಹಂಕಾರ, ಜಂಬ, ಇದನ್ನು ನೋಡಿದ್ರೆ ಇವರು ಎಲ್ಲೋ ಮೈಸೂರು ರಾಜರು, ಒಡೆಯಾರ್ ಫ್ಯಾಮಿಲಿಯಲ್ಲೆಲ್ಲ ಹುಟ್ಟು ಬಂದವ್ರು ಇರಬೇಕು ಅನ್ಕೋಬೇಕು. ಇವರು ಬ್ಯಾಂಗ್ಳೂರು ರಾಜನ ಮನೆಯಿಂದ ಹುಟ್ಟು ಬಂದು ಆ ಥರ ತೋರಿಸ್ತಾರೆ. ಮಕ್ಕಳು ನಮ್ಮ ಮುಂದೆ ಬೆಳೆದಂಥ ಮಕ್ಕಳು, ಅವರಿಗೆ ಗೌರವ ಕೊಡೋಕ್ಕೆ ಬರಲ್ಲ. ಯಾಕೆ? ನಾವು ಮಾತಾಡಿದಾಗ ಈಗ ಹೇಳಿದ್ವಿ ನೋಡು, ತಂದೆ ತಾಯಿಗಳು ಅವರಿಗೆ ವಸ್ತ್ರ ಕೊಟ್ಟರು, ಹಣ ಕೊಟ್ಟರು, ಸ್ಥಾನ ಕೊಟ್ಟರು, ಅದರ ಉಪದೇಶ ಕೊಡಲಿಲ್ಲ ಅಂತ. ಸೊ ಟೀಚ್ ದೆಮ್ ಗುಡ್ ಕ್ಯಾರೆಕ್ಟರ್. ಕೊರ್ನೆಲ್ಯನಲ್ಲಿ 4 ಉತ್ತಮವಾದ ಗುಣಗಳಿತ್ತು ನೋಡ್ರಿ. 2ನೇ ವಾಕ್ಯವನ್ನು ನೀವು ಅಂಡರ್ಲೈನ್ ಮಾಡ್ಕೊಳ್ರಿ. ಅವನು ಭಕ್ತನಾಗಿದ್ದ, ನಂಬರ್ 1. 1ನೇದು ಏನಾಗಿದ್ದ? ಭಕ್ತಿಯ ವೇಷ ಧರಿಸ್ಕೊಂಡಿದ್ದ ಅಂತ ಅಲ್ಲ. ಸ್ತೋತ್ರ. ಬಿಳಿ ಡ್ರೆಸ್ ಹಾಕ್ಕೊಂಡು, ಬಿಳಿ ಸ್ಕಾರ್ಫ್ ಹಾಕ್ಕೊಂಡು ನೋಡಿದ್ರೆ ಅಪ್ಪ ಕನ್ನಿಕ್ಯ ಮರಿಯ ಥರ ಇರ್ತಾರೆ. ಆದರೆ ಇವರು ಸ್ವಭಾವ ನೋಡಿದ್ರೆ ಮಾರಿಯಮ್ಮನ ಥರ ಇರ್ತಾರೆ. ಡೋಂಟ್ ಡೂ ದ್ಯಾಟ್. ಭಕ್ತಿಯ ವೇಷ ಅಲ್ಲ ಬೇಕಾಗಿರೋದು, ಭಕ್ತರಾಗಿರಬೇಕು. 2, ತನ್ನ ಮನೆಯವರೆಲ್ಲರ ಸಹಿತವಾಗಿ ದೇವರಿಗೆ ಭಯ. ನೋಡ್ರಿ, ಇಟ್ ಈಸ್ ಕನೆಕ್ಷನ್. ತಂದೆ ದೇವರಿಗೆ ಭಯಪಡುವವನಾದರೆ ಅವನ ಮನೆಯವರು ದೇವರಿಗೆ ಭಯಪಡ್ತಾರೆ. ಸ್ತೋತ್ರ. ಹೆಂಡತಿ ಹೇಳ್ತಾಳೆ ಗಂಡನಿಗೆ, ನಾನು ನಿಮ್ಮ ಜೊತೆ ಬರಲ್ಲ, ನಿಮ್ಮ ಇಷ್ಟ, ನೀವು ಹೆಂಗಾದ್ರೂ ಹೋಗ್ರಿ. ಸ್ತೋತ್ರ. ಆ ಮಕ್ಕಳು ನಾಳೆ ಅಪ್ಪನ ಮಾತು ಕೇಳ್ತವ. ಸ್ತೋತ್ರ. ಈ ಮಕ್ಕಳು ದೊಡ್ಡವರಾಗಿ ಮದುವೆ ಆಗಿ ಹೋದರೆ ಆ ಗಂಡನಿಗೆ ಆ ಮಗಳು ವಿಧಿಯಲಾಗಿರ್ತಾಳ. ಗಮನಿಸ್ರಿ ಪ್ರಿಯರೇ, ಒಬ್ಬರು ಎಡವಟ್ಟು ಮಾಡಿದ್ರೆ ತಲೆಮಾರಿಗೂ ಎಡವಟ್ಟಾಗುತ್ತೆ. ಒಬ್ಬರು ಭಕ್ತಿಯಲ್ಲಿ ಜೀವಿಸಿದ್ರೆ ಅವನ ಮನೆಯವರೆಲ್ಲ ದೇವರಿಗೆ ಭಯಭಕ್ತಿ ಉಳ್ಳವರಾಗಿದ್ದರು, ಭಕ್ತರಾಗಿರ್ತಾರೆ. ಹೇಳೋದು ಬೇಕಾಗಿಲ್ಲ, ನಿಮ್ಮನ್ನು ನೋಡಿ ಕಲಿತಾರೆ. ಹಲ್ಲೆಲೂಯ, 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 ಹಲ್ಲೆಲೂಯ. Come on, somebody shout hallelujah, hallelujah. ಅವನ ಭಕ್ತನು ಮಾತ್ರವಲ್ಲ, ಅವನು ಮನೆಯವರೆಲ್ಲರ ಸಹಿತವಾಗಿ ದೇವರಿಗೆ ಭಯಪಡುವವನಾಗಿದ್ದ. 3, ಜನರಿಗೆ ಬಹಳವಾಗಿ ದಾನ ಧರ್ಮ ಮಾಡೋವನಾಗಿದ್ದ. ಬರೋದಲ್ಲ ನನಗೇ ಇರಲಿ, ನನ್ನ ಮಕ್ಕಳಿಗೆ ಇರಲಿ. ಸ್ತೋತ್ರ. ದಾನ ಧರ್ಮ ಮಾಡಲ್ಲ, ಇಲ್ಲದವನಿಗೆ ಉಳ್ಳವನು ಕೊಡಬೇಕು. ಇಂದಿನ ಕಾಲದಲ್ಲಿ ಬೋಧಕರನ್ನು ಮನೆಗೆ ಕರೆಸಿ ಪ್ರಾರ್ಥನೆ ಮಾಡದೆ ಯಾವ ಕೆಲಸನೂ ಯಾವ ಕಾರ್ಯಕ್ಕೂ ಕೈ ಹಾಕ್ತಾ ಇರಲಿಲ್ಲ. ಈಗ ಬೋಧಕರಿಗೂ ವಿಶ್ವಾಸಿಗಳಿಗೆ ಎಷ್ಟು ಅಂತರ ಇದೆ ಅಂದರೆ ಪೂರ್ವಕ್ಕೂ ಪಶ್ಚಿಮಕ್ಕೂ ಇರುವಷ್ಟು ಅಂತರ. ಸ್ತೋತ್ರ. ದಾನ ಧರ್ಮಗಳನ್ನು ಮಾಡುವುದರಲ್ಲಿ ಒಳ್ಳೆ ಗುಣ ಬೆಳೆಸ್ಕೊಳ್ರಿ. ಬಡವರಿಗೆ ಉದಾರವಾಗಿ ಕೊಡ್ತಾನೆ, ಅವನ ನೀತಿ ಯಾವಾಗಲೂ ಫಲಿಸ್ತಾ ಇರುತ್ತೆ ಅಂತ ಕೀರ್ತನೆಕಾರನ ಹೇಳ್ತಾನೆ. ಅವನು ಬಡವರಿಗೆ ಏನು ಮಾಡ್ತಾನಂತೆ? ಉದಾರವಾಗಿ ಕೊಡ್ತಾನೆ. ನೀತಿವಂತನು ಯಾವಾಗಲೂ ಅಷ್ಟೇ, ಅವನ ಖರ್ಜೂರದ ಮರದ ಹಾಗೆ ಯಾವಾಗಲೂ ಆಶೀರ್ವಾದ. ಒಂದು ಕಾರಣ ಏನು ಗೊತ್ತಾ? ಅವನು ಉದಾರವಾಗಿ ಕೊಡುವ ಮನಸ್ಸುಳ್ಳವನು. ಕೊರ್ನೆಲ್ಯನ ಗುಣ ನೋಡ್ರಿ, ಅವನು ನಂಬರ್ 1 ಭಕ್ತನಾಗಿದ್ದ. 2, ಅವನು ಮಾತ್ರ ಅಲ್ಲ, ಅವನ ಮನೆಯವರ ಸಮೇತವಾಗಿ ಎಲ್ಲರೂ ಭಕ್ತರಾಗಿದ್ದರು. ಆ ಸ್ಥಾನದಲ್ಲಿ ಎಷ್ಟು ಜನ, 100 ಜನ ಅವನ ಕೈ ಕೆಳಗಡೆ ಕೆಲಸ ಮಾಡೋರು. ಅದು ಯಾರು? ಸಾಧಾರಣದವರು ಎಲ್ಲ ಸಿಪಾಯಿಗಳು. ಶತಾಧಿಪತಿ ಅಂದರೆ ಏನು?
100 ಜನರ ಒಂದು ಬೆಟಾಲಿಯನ್ಗೆ ಒಡೆಯ, ಕಮಾಂಡರ್. ಸ್ತೋತ್ರ. ಅವನ ಮಕ್ಕಳು ಎಷ್ಟು ಅಹಂಕಾರ ಬೀಳಬೇಕಾಗಿತ್ತು, ಅವನ ಹೆಂಡತಿ ಎಷ್ಟು ಜಂಬ ಕೊಚ್ಕೊಬೇಕಾಯ್ತು. ಆದರೆ ದೇವ್ರ ವಾಕ್ಯ ಹೇಳ್ತದೆ, ಅವನ ಮಕ್ಕಳು ಹೆಂಡತಿ ಎಲ್ಲರೂ ಭಯಭಕ್ತಿ ಉಳ್ಳವರು, ದೇವರಿಗೆ ಭಕ್ತಿ ಉಳ್ಳವರಾಗಿದ್ದರು ಅಂತ. ಸ್ತೋತ್ರ. ಹಲ್ಲೆಲೂಯ, ಹಲ್ಲೆಲೂಯ, ಕಮಾನ್, ಹಲ್ಲೆಲೂಯ. 3ನೇ ಕ್ಯಾರೆಕ್ಟರು ಕೊರ್ನೆಲ್ಯನು. ಅವನು ದಾನ ಧರ್ಮ ಮಾಡೋನಾಗಿದ್ದ, ದಾನ ಧರ್ಮ ಮಾಡೋನಾಗಿದ್ದ, ಬಡವರಿಗೆ ಉದಾರವಾಗಿ ಕೊಡ್ತಾ ಇದ್ದ. ನಾಲ್ಕನೇದಾಗಿ ಅವನು ಪ್ರಾರ್ಥನೆ ಮಾಡುವ ಮನುಷ್ಯನಾಗಿದ್ದ. ಹಲ್ಲೆಲೂಯ. ಅದರಿಂದಲೇ ದೇವದೂತರು ಅವನನ್ನು ಸಂದರ್ಶಿಸೋಕ್ಕೆ ಸಾಧ್ಯವಾಯಿತು. ನಮ್ಮ ಮನೆಗಳಲ್ಲಿ ದೇವತನ ಇಳಿಬೇಕು, ಭೂತ ಅಲ್ಲ ಇಳಿಬೇಕಾಗಿರೋದು. ಸ್ತೋತ್ರ. ದೂತ ಅವಾಗವಾಗ ಇಳಿದು ಬಂದು ನೋಡ್ತಾರೆ. ಈ ಮನೆಗೆ ದೇವ್ರು ಹೇಳ್ತಾರೆ, ಹೋಗಲ್ಲ ಆ ಮನೆಯಲ್ಲಿ ಅದೇನೋ ಪ್ರಾಬ್ಲಮ್ ಅಂತ ಹೋಗಿ ನೋಡು ಅಂತ. ಅಲ್ಲಿ ಹೋದರೆ ಇಬ್ಬರು ಜೊಟ್ಟಿಡಿದು ಹೊಡೆದಾಡ್ತಾ ಇರ್ತಾರೆ. ಮಕ್ಕಳು ಹೇಳ್ತಾರೆ, ನನಗೆ ಇವ್ರು ಬೇಡ, ಅಪ್ಪ ಬೇಡ, ಅಪ್ಪ ಬೇಡ ಅಂತ. ಸ್ತೋತ್ರ. ಇದು ನೋಡಿದಾಗ ದೂತ ಹೇಳ್ತಾನೆ, ನಾನು ಅಲ್ಲಿ ಹೋಗಲ್ಲ ಅಂತ. ದೇವ್ರು ಯಾಕೆ ಅಂದ, ಅಲ್ಲಿ ಯಾವಾಗಲೂ ಕಚ್ಚಾಡ್ತಾ ಇರ್ತವೆ ಅಂತ. ದೂತ ಬರಲ್ಲ, ಭೂತ ಬರ್ತಾನೆ. ಹುಷಾರಾಗಿರ್ರಿ, ಪ್ರಾರ್ಥನೆ ಮಾಡುವ ಮನೆ ಆಗಿರಲಿ. ಹಲ್ಲೆಲೂಯ. ದೇವರ ಸನ್ನಿಧಾನದಲ್ಲಿ ಯಜ್ಞ ಅರ್ಪಿಸುವವರಾಗಿರ್ರಿ. ಅವನು ಒಬ್ಬಂಟಿಗನಾಗಿಲ್ಲ, ಕುಟುಂಬವಾಗಿ ದೇವರ ಸನ್ನಿಧಾನದಲ್ಲಿ ಅವನು ಪ್ರಾರ್ಥನೆ ಮಾಡುವವನು. ಅವನಿಗೆ ದೇವ ದರ್ಶನ ಉಂಟಾಯಿತು, ದೂತನು ಇಳಿದು ಬಂದನು. ಇವತ್ತು ಕೆಲವರ ಮನೆಗಳಲ್ಲಿ ದೂತನು ಇಳಿದು ಬರುವ ಅನುಭವಗಳು ಉಂಟಾಗಲಿ. ನಿಮ್ಮ ಮನೆಗಳಲ್ಲಿ ದೂತರು ಇಳಿದು ಬರಲಿ. ನಿಮ್ಮ ಪ್ರಾರ್ಥನೆಗೆ ಸಹಾಯಕರಾಗಿ ದೂತರು ಇಳಿದು ಬರಲಿ. ನಿಮ್ಮ ಕೋರಿಕೆಗಳನ್ನು ನೆರವೇರಿಸುವುದಕ್ಕೆ, ನಿಮ್ಮನ್ನು ಅದರಲ್ಲಿ ನಡೆಸುವುದಕ್ಕೆ ದೂತರುಗಳು ಇಳಿದು ಬರುವ ತಕ್ಕಂತೆ ಪ್ರಾರ್ಥನೆ ಮಾಡುವ ಭಕ್ತರು ಯಾರಾದರೂ ಇದರ ಒಳಗಡೆ ಇದ್ರೆ ಗಟ್ಟಿಯಾಗೊಂದು ಆಮೇಲೆ ಹೇಳ್ರೆ. 3ನೇ ವಾಕ್ಯ. ಮಧ್ಯಾಹ್ನದ ಮೇಲೆ ಸುಮಾರು 3 ಗಂಟೆಗೆ ಅವನಿಗೆ ಒಂದು ದರ್ಶನ ಉಂಟಾಗಿ ಒಬ್ಬ ದೇವದೂತನು ತನ್ನ ಬಳಿಗೆ ಬಂದು ಕೊರ್ನೆಲ್ಯನೇ ಎಂದು ಕರೆಯುವುದನ್ನು ಅವನು ಪ್ರತ್ಯಕ್ಷವಾಗಿ ಕಂಡನು. ದಿಸ್ ಇಸ್ ವಾಟ್ ವಿ ನೀಡೆಡ್. ದೂತರ ಬಗ್ಗೆ ನಾವು ಕೇಳಿದ್ದೇವೆ, ದೂತರನ್ನು ಎಷ್ಟು ಜನ ಕಂಡಿದ್ದೀರಾ? ಕೊರ್ನೆಲ್ಯನು ದೂತನನ್ನು ಕಂಡನು. ಇವತ್ತು ಅದೇ ದೂತನನ್ನು ಕಾಣಬೇಕೆನ್ನ ಬಯಕೆ ಉಳ್ಳವರು ಪ್ರಾರ್ಥನೆ ಮಾಡ್ರಿ. ನಿನಗೋಸ್ಕರವಾಗಿ ಉಳಿಗದ ಆತ್ಮನನ್ನು ದೇವರು ಇಟ್ಟಿರೋದು ಅವನು ನಿನ್ನ ಕಣ್ಣಿಗೆ ಪ್ರತ್ಯಕ್ಷನಾಗ್ತಾನೆ. Angelic encounters. 4ನೇ ವಾಕ್ಯ. ಅವನ ದೂತನನ್ನು ದೃಷ್ಟಿಸಿ ನೋಡಿ ಭಯ ಹಿಡಿದವನಾಗಿ, ಏನು ಸ್ವಾಮಿ ಎಂದು ಕೇಳಲು ದೂತನ ಅವನಿಗೆ, ನಿನ್ನ ಪ್ರಾರ್ಥನೆಗಳು ನಿನ್ನ ದಾನ ಧರ್ಮಗಳು ನೋಡಿದ್ರೆ 2 ಹೆಂಗೆ ಹೋಗ್ತಾ ಇದೆ. ಪ್ರಾರ್ಥನೆ, ಕೆಲವರು ಬರೇ ಪ್ರಾರ್ಥನೆ ಮಾಡ್ತಾರಪ್ಪ, ದಾನ ಧರ್ಮ ಮಾಡಲ್ಲ. ಕೆಲವರು ಬರೇ ದಾನ ಧರ್ಮ ಮಾಡ್ತಾರೆ, ಪ್ರಾರ್ಥನೆ ಮಾಡಲ್ಲ. ಇದು 2 ಒಟ್ಟಿಗೆ ಹೋಗ್ಬೇಕು. ಆಮೇಲೆ ಪ್ರಾರ್ಥನೆಗಳು, ನಿನ್ನ ದಾನ ಧರ್ಮಗಳು ದೇವರ ಮುಂದೆ ಜ್ಞಾಪಕಾರ್ಥವಾಗಿ ಏರಿ ಬಂದವು ಅಂದರೆ ಭೂಮಿಯಲ್ಲಿ ನಡೆಯುವ ಸಂಭವ ಪರಲೋಕವನ್ನು ಟಚ್ ಮಾಡ್ತು ಅಂತ. ಹಸಿದವರಿಗೆ ಆಹಾರ ಕೊಡಬೇಕು. ಆಮೇಲೆ ನಿರಾಶ್ರಿತರಿಗೆ ಆಶ್ರಯ ತೋರಿಸ್ರಿ. ಕಪಟಿಗಳಲ್ಲ, ಕಳ್ಳತನ ಮಾಡೋರು ಇರ್ತಾರೆ, ಮೋಸ ಮಾಡೋರು ಇರ್ತಾರೆ, ಸುಳ್ಳು ಹೇಳೋರು ಇರ್ತಾರೆ, ವಂಚನೆ ಮಾಡೋರು ಇರ್ತಾರೆ. ಸ್ವಲ್ಪ ಜ್ಞಾನದಲ್ಲಿರ್ರಿ. ಸ್ತೋತ್ರ. ಪಾಸ್ಟ್ರ್ ಹೇಳಿದ್ದಾರೆ ದಾನ ಧರ್ಮ ಮಾಡೋಕ್ಕೆ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ಎಲ್ಲ ತಗೊಂಡೋಗಿ ಮಾರ್ಬಿಟ್ಟು ಪಾಸ್ಟ್ರ್ ಹೇಳಿದ್ದಾರೆ ಅಂತ ಹೇಳಿ ಕೊಟ್ಬಿಟ್ಟಿರ. ಆಮೇಲೆ ಸ್ತೋತ್ರ. ವಿವೇಕದಿಂದ, ಜ್ಞಾನದಿಂದ ಮಾಡಿರಿ. ದೇವರ ಹತ್ರ ಪ್ರಾರ್ಥನೆ ಮಾಡಿರಿ. ಹಸಿದವರು ನಿನ್ನನ್ನು ಹುಡ್ಕೊಂಬರ್ತಾರೆ. ನಿಮಗೆ ಗೊತ್ತಿಲ್ಲದೆ ದೇವದೂತರನ್ನು ಸಹ ನೀವು ಸೇವೆ ಮಾಡಿಬಿಡ್ತೀರಾ. ಕೆಲವರು ಯಾರು ಗೊತ್ತು, ಭಿಕ್ಷುಕರ ರೂಪದಲ್ಲೇ ಬರ್ಬೋದು. ಸ್ತೋತ್ರ. 5ನೇ ವಾಕ್ಯ. ಈಗ ನೀನು ಯೋಪ್ಪಕ್ಕೆ ಜನರನ್ನು ಕಳಿಸಿ ಪೇತ್ರ ನೆನೆಸಿಕೊಳ್ಳೋ ಸಿಮೋನನ್ನು ಕರೆಸಬೇಕು.
ಅವನು ಚರ್ಮಕಾರನಾದ ಸಿಮೋನ್ನ ಬಳಿಯಲ್ಲಿ ಇಳ್ಕೊಂಡಿದ್ದಾನೆ. ಈ ಸಿಮೋನ್ನ ಮನೆಯ ಸಮುದ್ರದ ಬಳಿಯಲ್ಲಿ ಅದೇ ಎಂದು ಹೇಳಿದ. ನೋಡಿದ್ರ, ನಾನು ಹೇಳಿದೆ ಗೈಡೆನ್ಸ್ ಆ್ಯಂಡ್ ಡೈರೆಕ್ಷನ್. ಅಡ್ರೆಸ್ ಸಮೇತ ಹೇಳ್ತಾರೆ ದೂತ. ಅಡ್ರೆಸ್ಸು ಕೊರ್ನೆಲ್ಯನು ಪೇತ್ರನೊಂದು ಕಡೆ ಇದ್ದಾನೆ, ಕೊರ್ನೆಲ್ಯನೊಂದು ಕಡೆ ಇದ್ದಾನೆ. ಆಗ ಗೂಗಲ್ ಮ್ಯಾಪ್ ಇರಲಿಲ್ಲ, ಅದಕ್ಕೆ ದೂತನನ್ನು ಕಂಡ್ರು. ದೂತನ ಕರೆಕ್ಟ್ ಲೊಕೇಶನ್ ಕೊಡ್ತಾ ಇದ್ದಾನೆ. ಇಂಥ ಸ್ಥಳದಲ್ಲಿ, ಇಂಥ ವ್ಯಕ್ತಿ, ಇಂಥ ಮನೆಯಲ್ಲಿ ನೀನು ಹೋಗಿ ಭೇಟಿ ಮಾಡು, ಆ ಜನರನ್ನು ಕಳಿಸಲ್ಲಿ. ಸ್ತೋತ್ರ. ಅಲ್ಲಿ ಪೇತ್ರ ಏನೋ ಇರ್ತಾರೆ, ಅನ್ ಕರೆ ಕಳಿಸು. ಪೇತ್ರನಿಗೆ ಅಲ್ಲಿ ದೂತನ ಇಳಿತಾನೆ. ಪೇತ್ರನ ಹತ್ರ ದೂತನ ಮಾತಾಡ್ತಾನೆ, ಇಂಥವ್ರು ಬರ್ತಾರೆ, ಅವ್ರ ಜೊತೆ ಹೋಗಬೇಕು ಅಂತ. ಸ್ತೋತ್ರ. ಹಾಗಾದರೆ 2 ವೇ ಕಮ್ಯುನಿಕೇಷನ್. ಸ್ತೋತ್ರ. ಯಾವಾಗಲೂ ಅಷ್ಟೇ, ಅಡ್ರೆಸ್ಸು, ಟು ಅಡ್ರೆಸ್ಸು, ಫ್ರಮ್ ಅಡ್ರೆಸ್ಸು ಇರಬೇಕು. ಹಾಂ, ಕೆಲವೊಂದು ಪಾರ್ಸಲ್ಗಳು ಕಳಿಸ್ಬಿಡ್ತಾರೆ. ನಮ್ಮ ಮನೆಗೆ ಬಂದಿದೆ, ಯಾರು ಕಳಿಸಿದ್ರಪ್ಪ ಇದು ಅಂತ ತಲೆನೋವು. ನಮ್ಮ ಸಿಸ್ಟರ್ ಇರ್ತಾರೆ, ಅವ್ರ ಹತ್ರ ಕೇಳಿದ್ರೆ ನಿಮ್ಗೆ ಗೊತ್ತಿಲ್ಲ ಪಾಸ್ಟ್ರೆ, ಇಲ್ಲಿ ಬಂತು ಪಾರ್ಸಲ್ ಬಂತು, ಫ್ರಮ್ ಅಡ್ರೆಸ್ಸೇ ಇರಲ್ಲ. ಸ್ತೋತ್ರ. ಅಡ್ರೆಸ್ ನಮ್ದು ಕರೆಕ್ಟ್ ಇದೆ, ಯಾರು ಕಳಿಸೋದನ್ನು ಗೊತ್ತಿಲ್ಲ. ಏನ 8ನೇ ಅಧ್ಯಾಯ ಅಪೊಸ್ತಲ ಕೃತ್ಯಗಳು 8ನೇ ಅಧ್ಯಾಯದಲ್ಲಿ 26ನೇ ವಾಕ್ಯದಿಂದ, ಅಷ್ಟರಲ್ಲಿ ಕರ್ತನ ದೂತನು ಫಿಲಿಪ್ಪನಿಗೆ, ಯಾರಿಗೆ? ಫಿಲಿಪ್ಪನಿಗೆ, ನೀನು ಎದ್ದು ದಕ್ಷಿಣ ಕಡೆ ಯೆರೂಸಲೇಮಿನಿಂದ ಗಾಜಕ್ಕೆ ಹೋಗುವ ದಾರಿಯಲ್ಲಿ ಹೋಗು, ಅದು ಅಡವಿ ಎಂದು ಹೇಳಿದನು. ಸಮರಿಯ ಪಟ್ಟಣದಲ್ಲಿ ಉಜ್ಜೀವನ ನಡೀತಾ ಇದೆ. ಕುಂಟ್ರು ಕುರುಡರು ಸೌಖ್ಯ ಆಗ್ತಾ ಇದ್ದಾರೆ, ಪಾರ್ಶ್ವರೋಗಿಗಳು ಬಿಡುಗಡೆ ಹೊಂದ್ತಾ ಇದ್ದಾರೆ, ಜನ ಗುಂಪು ಗುಂಪಾಗಿ ಆನಂದ, ಪಟ್ಟಣದಲ್ಲೆಲ್ಲ ಸಂತೋಷ. ದ ಗ್ರೇಟ್ ಜಾಯ್ ಇನ್ ದ ಸಿಟಿ. ಇಷ್ಟೆಲ್ಲ ನಡೀತಾ ಇರುವಾಗ ದೂತ ಹೇಳ್ತಾನೆ, ಫಿಲಿಪ್ಪನೇ ನೀನು ಎದ್ದು ಆ ಅಡವಿಯ ಸ್ಥಳಕ್ಕೆ ಹೋಗು ಅಂದಾಗ, ನೀನೆದ್ದು ದಕ್ಷಿಣದ ಕಡೆಗೆ ಯೆರೂಸಲೇಮಿನಿಂದ ಗಾಜಕ್ಕೆ ಹೋಗುವ ದಾರಿ ಇದೆಯಲ್ಲ, ಆ ಕವಲ್ ದಾರಿ ಇದೆಯಲ್ಲ, ಸ್ತೋತ್ರ, ಅದೊಂದು ಅಡವಿ, ಅದು ಹೋಗಲ್ಲಿಗೆ. ಅವನು ಎದ್ದು ಹೊರಟು ಹೋದನು. ನೋಡ್ರಿ, ದೂತ ಅಪ್ಪಣೆ ಕೊಟ್ಟಿದ ತಕ್ಷಣ ಹೆಂಗೆ ಹೋದ ನೋಡ್ರಿ ಫಿಲಿಪ್ಪ. ಅಯ್ಯೋ, ಇಲ್ಲಿ ರಿವೈವಲ್ ನಡೀತಾ ಇದೆ, ಇದು ಯಾವುದೋ ದೂತ ಅಲ್ಲ, ಭೂತನೇ ಇರಬೇಕು ಅಂದಿರುವೆ ನಾವಾಗಿದ್ರೆ. ಯಾಕಂದರೆ ಇಷ್ಟು ರಿವೈವಲ್ ನಡೀತಾ ಇರುವಾಗ ನಿರ್ಜನ ಪ್ರದೇಶಕ್ಕೆ, ಯಾರು ಇಲ್ದಿರೆ, ಒಬ್ಬರು ಇಲ್ದಿರೋ ಜಾಗಕ್ಕೆ ನನ್ನನ್ನೇ ಯಾಕೆ ದೇವರು ಕಳಿಸ್ತಾರೆ? ನಾನಿಲ್ಲಿ ಅವೈಲೇಬಲ್ ಇರಬೇಕು. ಹಂಗೆ ತಾನೇ ಜನ ಚಿಂತೆ ಮಾಡೋದು. ಫಿಲಿಪ್ಪ ಹಂಗೆ ಚಿಂತೆ ಮಾಡಲೇ ಇಲ್ಲ. ಅವನು ತಕ್ಷಣವಾಗಿ ಎದ್ದು ಆ ನಿರ್ಜನ ಪ್ರದೇಶಕ್ಕೆ, ಅಡವಿಗೆ ಅವನು ಎದ್ದು ಹೋದ. ಕಾರಣ ಅವನು ದೂತನನ್ನು ಕಂಡನು. ಹೋಗುತ್ತಿರುವಾಗ ಐಥಿಯೋಪ್ಯ ದೇಶದ ಒಬ್ಬ ಮನುಷ್ಯನ ಕಂಡನು. ಅವನ ಕಂಚುಕಿಯು ಐಥಿಯೋಪ್ಯದವರ ರಾಣಿಯಾಗಿದ್ದ ಕಂದಾಕಿಯ ಕೈ ಕೆಳಗಡೆ ದೊಡ್ಡ ಅಧಿಕಾರಿಯು, ಆಕೆ ಎಲ್ಲ ಖಜಾನೆ ಮೇಲ್ವಿಚಾರಕನೂ ಆಗಿದ್ದನು. ನೋಡಿದ್ರ, ದೇವರು ಉದ್ದೇಶ ಇಲ್ಲದ್ರೆ ಎಲ್ಲೂ ಯಾರನ್ನೂ ಕಳಿಸಲ್ಲ. ವೆನ್ ಗಾಡ್ ಹ್ಯಾವ್ ದ ಪರ್ಪಸ್. ಏನು ಪರ್ಪಸ್ಸು? ಆ ಕಂಚುಕಿಯನ್ನು ದೀಕ್ಷಾಸ್ನಾನ ಮಾಡಿಸ್ಬೇಕು. ಆ ಕಂಚುಕಿಯನ್ನು ನೋಡ್ರಿ, ಅವನೆಂಥವನು 3 ದಿವಸ ಯಾತ್ರೆ ಮಾಡಿ ಆರಾಧನೆಗೆ ಹೋದ. ಇಲ್ಲಿ 30 ನಿಮಿಷ ಯಾತ್ರೆ ಮಾಡಿದ್ರೆ ಆರಾಧನೆಗೆ ಬರ್ಬೋದು, ಆದರೆ ಬರಲ್ಲ. ನೀವು ಸ್ತೋತ್ರ ಹೇಳಿ ಪ್ರಿಯರೇ, ನಿಮ್ಮ ಬಗ್ಗೆ ಅಲ್ಲ ನಾನು ಹೇಳಿದ್ದು. 3 ದಿನ ಯಾತ್ರೆ ಮಾಡಿ ಆರಾಧನೆಗೆ ಹೋಗ್ತಿದ್ದ. ಬರಕ್ಕೆ 3 ದಿನ, ಹೋಗಕ್ಕೆ 3 ದಿನ, 1 ವಾರ ಅಲ್ಲೇ ಹೋಯ್ತು. ಸ್ತೋತ್ರ. ಅಂಥವನನ್ನು ದೇವರು ಒಬ್ಬನಾದರೂ ಪರವಾಗಿಲ್ಲ, ಅವನಿಗೋಸ್ಕರ ಅಪೊಸ್ತಲನನ್ನು ಅಲ್ಲಿಗೆ ಇಳಿಸ್ತಾ ಇದ್ದಾನೆ. ಲಿಸನ್ ಟು ಮೀ. ನೀವು ಗಮನಿಸ್ರಿ, 8ನೇ ಅಧ್ಯಾಯ ಗಮನಿಸಿದ್ರೆ, ಅಪೊಸ್ತಲ ಕೃತ್ಯ ಎಲ್ಲ ನನ್ನ ಗಮನಿಸ್ರಿ, ನಾನು ಹೇಳ್ತಾ ಇದ್ದೀನಿ. 8ನೇ ಅಧ್ಯಾಯ ಗಮನಿಸಿದ್ರೆ ರಿವೈವಲ್ ನಡೀತಾ ಇದೆ, ಅಲ್ಲಿ ಉಜ್ಜೀವನ ನಡೀತಾ ಇದೆ. ಸರಿ, ಉದಾಹರಣೆಗೆ ಇಲ್ಲಿ ಸ್ಪೆಷಲ್ ಮೀಟಿಂಗ್ ನಡೀಬೇಕಾದ್ರೆ ದೇವರು ಹೇಳ್ತಾರೆ, ತಕ್ಷಣವಾಗಿ ನೀನು ಆ ರಾಯಚೂರಿನ ಕುಗ್ರಾಮದಲ್ಲಿ ಅಲ್ಲಿಗೆ ಹೋಗು ಅಂದರೆ, ನಾನು ಯೋಚನೆ ಮಾಡಬೇಕು, ಇಲ್ಲಿ ಸ್ಪೆಷಲ್ ಮೀಟಿಂಗ್ ನಡಿಬೇಕಾದ್ರೆ ನಾನು ಯಾಕೆ ಅಲ್ಲಿಗೆ ಹೋಗ್ಬೇಕು? ಈಗಿನ ಫಿಲಿಪ್ಪಂದಿರೋ ಆಗಿದ್ರೆ ನೋ ಅಂದಿರೋರು. ಫಿಲಿಪ್ಪ ಏನು ಮಾತಾಡಲಿಲ್ಲ, ಎದ್ದು ಹೋದ. ದೇವರ ಪರ್ಪಸ್ ಏನು? ದೂತನ ಉದ್ದೇಶ ಏನು? ನಾನು ಹೇಳಿದೆ, ಆರಂಭದಲ್ಲಿ ಹೇಳಿದೆ, ದೂತನ ಉದ್ದೇಶ ತಂದೆಯ ಪ್ಲ್ಯಾನು, ಪದ್ಧತಿಗಳು ನಮ್ಮ ಜೀವನದಲ್ಲಿ
ನೆರವೇರಿಸೋದಕ್ಕೆ ದೂತರನ್ನು ದೇವರು ಇಳಿಸ್ತಾನೆ. ದೂತನ ಮಾತಿಗೆ ನೀವು ವಿಧಿಯರಾಗಿರಬೇಕು. ಆಮೇಲೆ ಅವನಿಗೆ ಅವಿದ್ಯರಾಗಬಾರ್ದು ಅಂತ ವಿಮೋಚನಾ ಕಾಂಡ ಪುಸ್ತಕ 23ರಲ್ಲಿ ನಾವು ಕಾಣ್ತೇವೆ. ಅವನು ಹೇಳುವ ಮಾತಿಗೆ ನೀವು ವಿಧಿಯರಾಗಬೇಕು. ಫಿಲಿಪ್ಪನು ವಿಧಿಯನಾದನು, ಕಂಚುಕಿಯನ್ನು ದೀಕ್ಷಾಸ್ನಾನ ಮಾಡಿಸಿದ್ರು. ಅವನ ರಥದಲ್ಲಿ ಹೋಗ್ತಾ ಇದ್ದಾನೆ, ಇವನು ಓಡ್ತಾ ಇದ್ದಾನೆ. ಏಯ್, ಏನು ಓದ್ತಾ ಇದೆಯಪ್ಪ? ಯೆಶಾಯನ ಪ್ರವಾದನೆ ಗ್ರಂಥ ಓದ್ತಾ ಇದ್ದೀನಿ. ಸ್ತೋತ್ರ, ನಿನ್ನ ಅರ್ಥ ಆಯ್ತಾ? ನನಗೇನು ಅರ್ಥನೇ ಆಗಲಿಲ್ಲ. ಯಾರಾದರೂ ವಿವರಣೆ ಹೇಳಿದ್ರೆ ತಾನೆ. ಸರಿ, ಅಲ್ಲಿ ಅದೇ ವಾಕ್ಯ ಇಟ್ಕೊಂಡು ಯೇಸುವಿನ ಸುವಾರ್ತೆಯನ್ನು ಸಾರಿದನು. ಅವನು ಹೇಳಿದನು, ಈಗ ನೀರು ದೀಕ್ಷಾ ಸ್ನಾನ ಹೊಂದುವುದಕ್ಕೆ ನನಗೆ ಏನು ಅಡ್ಡಿ ಇದೆ? ಫಿಲಿಪ್ಪನು ಕಂಚುಕಿಯು ಇಬ್ಬರು ನೀರಲ್ಲಿ ಇಳಿದ್ರು, ದೀಕ್ಷಾ ಸ್ನಾನ ಮಾಡಿಸಿದ್ರು. ಫಿಲಿಪ್ಪನನ್ನು ತಿರ್ಗಾ ದೇವರು ಟ್ರಾನ್ಸ್ ಮಾಡಿದ್ರು. ಅಲ್ಲಿಂದ ಒತ್ಕೊಂಡ್ಬಂದು ತಿರ್ಗಾ ಸಮರ್ಯ ಪಟ್ಟಣದಲ್ಲಿ ನಿಲ್ಲಿಸಿದ್ರು. ಸೇವೆ ಮಾಡಿ ಈಗ ಅಂತ. ಸಮ್ಟೈಮ್ಸ್ ದೂತರು ನಿಮ್ಮನ್ನು ಕೊಂಡೊಯ್ತಾನೆ, ದೂತನ ಕರ್ಕೊಂಡೋಗ್ತಾನೆ, ಅವನ ಮಾರ್ಗದರ್ಶನ ಕೊಡ್ತಾನೆ, ಡೈರೆಕ್ಷನ್ ಕೊಡ್ತಾನೆ, ನಿರ್ದೇಶನಗಳನ್ನು ನಿನಗೆ ಕೊಡ್ತಾನೆ. ಅವನ ಮಾತಿಗೆ ವಿಧಿಯನಾಗು. ಅಲ್ಲಲ್ಲಿ ಅಹಂಕಾರ ತೋರಿಸ್ಬೇಡ, ಅದು ಆಗಲ್ಲ ಅಂತ ಹೇಳಬೇಡ. ನೀನು ಒಪ್ಪಿದ್ರೆ ನಿನ್ನ ಕೈಯಿಂದ ದೇವರು ದೊಡ್ಡ ಮಹತ್ ಕಾರ್ಯಗಳನ್ನು ಮಾಡಿಸ್ತಾನೆ. ಆಮೇಲೆ ಆಮೇಲೆ ಸತ್ಯವೇದ ಗ್ರಂಥ ತಂದಿರೋರು ಆದಿಕಾಂಡ ಪುಸ್ತಕ 16ನೇ ಅಧ್ಯಾಯ, Genesis 16 chapter 16 verse 7 and 9. ಅವಳು ಮರಳು ಗಾಡಿನಲ್ಲಿ ಸೂರ್ಯನ ಮಾರ್ಗದ ಹೊರತಿಯ ಹತ್ತಿರ ಇರುವಾಗ ಯೆಹೋವನ ದೂತನ ಅವಳನ್ನು ಕಂಡು, ಸಾರಾಯಳ ದಾಸಿಯಾದ ಹಾಗರಳೇ, ಎಲ್ಲಿಂದ ಬಂದೆ, ಎಲ್ಲಿಗೆ ಹೋಗುತ್ತಿ ಎಂದು ಕೇಳಲು ಅವಳು, ನನ್ನ ಯಜಮಾನಿಯಾದ ಸಾರಾಯಳ ಬಳಿಯಿಂದ ಓಡಿ ಹೋಗ್ತಾ ಇದ್ದೇನೆ ಅಂದಳು. ಅದಕ್ಕೆ ಯೆಹೋವನ ದೂತನು, ನೀನು ಯಜಮಾನಿಯ ಬಳಿಗೆ ಹಿಂದಿರುಗಿ ಹೋಗಿ ಅವಳಿಗೆ ತಗ್ಗಿ ನಡ್ಕೋ ಅಂದನು. ಆಗರಳು ಸಾರಾಯಳು, ಅಬ್ರಾಹ್ಮನ ಹೆಂಡತಿ ಸಾರಾಯ, ಅಬ್ರಾಹ್ಮನ ಸಂಗಡ ಮಲಗುವುದಕ್ಕೆ ಅನುಮತಿ ಕೊಟ್ಟಂಥ ಸಾರ, ಅವಳ ಮೂಲಕ, ದಾಸಿಯ ಮೂಲಕ ಮಗುವನ್ನು ಹೆರುವುದಕ್ಕೆ ಅನುಮತಿ ಕೊಟ್ಟವಳು ಸಾರ. ಆದರೆ ಮಗು ಬೆಳೆದು ಬರುವ ಸಮಯವಾದಾಗ ಇವಳು ತಲೆನೋವಾಗ್ತಾ ಇದ್ದಾಳೆ. ಅವಳಿಗೆ ಕಿರುಕುಳ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಓಡೋಗ್ತಾಳೆ. ಹಾಗರಲು ಕಾಟ ತಡಿಲಾರ್ದೆ ಓಡೋಗ್ತಾಳೆ. ಆದರೆ ದೂತ ಬಿಡಬೇಕಲ್ಲ. ದೂತ ಬಂದ, ಏ ಆಗರಳೆ, ಎಲ್ಲಿಗೆ ಹೋಗ್ತಾ ಇದೀಯಾ? ಎಲ್ಲಿಂದ ಬಂದೆ? ನನ್ನ ಯಜಮಾನಿಯಾದ ಸಾರಾ ಇಲ್ಲಿ ಕಾಟ ತಡೆಯೋಕ್ಕಾಗ್ದಿರ ನೆಮ್ಮದಿಯಾಗಿ ಎಲ್ಲಾದರೂ ಹೋಗೋಣ ಅಂತ ಬಂದ್ಬಿಟ್ಟೆ ಅಂತ. ದೂತನ ಹೇಳ್ತಾ ಇದ್ದಾನೆ, ಹಿಂತಿರುಗಿ ಹೋಗಿ ಅವಳಿಗೆ ತಗ್ಗಿ ನಡೆದುಕೋ, ಅವಳಿಗೆ ತಗ್ಗಿ ನಡೆದುಕೋ. ಹೆಚ್ಚು ಕಡಿಮೆ 19 ವರ್ಷಗಳ ನಂತರ, ಲಿಸನ್ ಟು ಮೀ, 19 ವರ್ಷಗಳ ನಂತರ, 21ನೇ ಅಧ್ಯಾಯ, ಹೆಚ್ಚು ಕಡಿಮೆ 19 ವರ್ಷಗಳ ನಂತರ 17ನೇ ವಾಕ್ಯ, ಆ ಹುಡುಗನ ಮೊರೆಯು ದೇವರಿಗೆ ಕೇಳಿಸ್ತು. ಆ ಹುಡುಗನ ಮೊರೆಯು ದೇವರಿಗೆ ಕೇಳಿಸ್ತು. ದೇವದೂತನು ಆಕಾಶದಿಂದ ಆಗರಳನ್ನು ಕರೆದು, ಆಗರಳ, ನಿನಗೇನಾಯ್ತು? ಅಂಜಬೇಡ. ಆ ಹುಡುಗನು ಬಿದ್ದಿರುವ ಸ್ಥಳದಲ್ಲಿ ಅವನ ಶಬ್ದ ದೇವರಿಗೆ ಕೇಳಿಸ್ತು. ಅವಳು ಫಸ್ಟ್ ಟೈಮ್ ಮನೆ ಬಿಟ್ಟು ಓಡೋಗ್ತಾಳೆ. ದೂತ ಅವಳಿಗೆ ಸಂದರ್ಶನ ಕೊಡ್ತಾನೆ, ವಾಪಸ್ ಕಳಿಸ್ತಾನೆ. ಅವಳು ತಗ್ಗಿ ಹೋಗಿರ್ತಾಳೆ. ತಿರ್ಗಾ ಕಾಟ ಜಾಸ್ತಿ ಆಗುತ್ತೆ. ಕಡೆಗೆ ಅಬ್ರಾಮನು ಒಂದು ತುತ್ತಿಯಲ್ಲಿ ನೀರನ್ನು, ಒಂದು ಬುತ್ತಿ ಆಹಾರ ಕೊಟ್ಟು ಆಗರಳನ್ನು, ಅವಳ ಮಗನಾದಂಥ ಇಸ್ಮಾಯಿಲ್ನನ್ನು ಕೊಟ್ಟು ಎಲ್ಲಾದರೂ ಹೋಗಿ ಬದುಕೊಳ್ರಿ ಅಂತ ಹೇಳಿ ಕಳಿಸ್ಬಿಡ್ತಾಳೆ. ಕಾರಣ ಏನಂದರೆ, ಸಾರಳು ಒಂದೇ ಒಂದು ಪ್ರಶ್ನೆ, ರೀ, ಒಂದು ನಾನಿರಬೇಕು, ಇಲ್ಲ ಅವಳಿರಬೇಕು. ಸ್ತೋತ್ರ. ಇದೇ ಡೈಲಾಗ್ ತಾನೇ ಎಲ್ಲರೂ ಹೊಡಿಯೋದು. ಸ್ತೋತ್ರ. ಸಹೋದರಿಯರು ಸೈಲೆಂಟ್ ಆಗ್ಬಿಟ್ರು. ಒಂದು ಅವಳಿರ್ಬೇಕಿಲ್ಲ ನಾನಿರಬೇಕು. ಅಬ್ರಾಹ್ಮನ್ ಏನು ಮಾಡೋದು? ಕಟ್ಕೊಂಡ ಹೆಂಡ್ತಿ, ಲೀಗಲಿ ಮದುವೆ ಆಗಿರೋ ಇವಳು. ಸ್ತೋತ್ರ. ನೋಡಮ್ಮ, ನನ್ನ ಕೈಲಿ ಇಷ್ಟೇ ಆಗೋದು. ಕೊಟ್ಟ ಬುತ್ತಿ, ಕೊಟ್ಟ ಒಂದು ತುತ್ತಿ ನೀರು ತಗೊಂಡೋಗ್ರಿ, ಹೋಗ್ರಿ, ಎಲ್ಲಾದರೂ ಬದುಕೊಳ್ರಿ. ಓದ್ಲು ಇವಳು ಬೇರ್ಷೆಬಾ ಮರುಭೂಮಿಯಲ್ಲಿ ಅಲೆದಾಡ್ತಾ ಇದ್ದಾಳೆ.
ಮರುಭೂಮಿ ಅಂದಾಗ ಶರೀರದ ನೀರೆಲ್ಲ ಬತ್ತಿ ಹೋಗುತ್ತೆ. ಮಗು ದೂರ ಹೋಗ್ತಾ ಹೋಗ್ತಾ ಹೋಗ್ತಾ, ಅಮ್ಮ ನನಗೆ ದಾಹ ಆಗ್ತಾ ಇದೆ, ಅಪ್ಪ ಕೊಟ್ಟ ತುತ್ತಿಯಲ್ಲಿ ನೀರಿದೆ ಕುಡಿಯಪ್ಪ, ಕುಡ್ದ. ಸ್ವಲ್ಪ ದೂರ ಹೋಗಿದೆ, ಅಮ್ಮ ಹಸಿವಾಗ್ತಾ ಇದೆ, ಅಪ್ಪ ಕೊಟ್ಟ ಬುತ್ತಿ ಇದೆ ತಿನ್ನಪ್ಪ. ಅವನು ತಿಂದ, ಕುಡ್ದ. ಹಸಿವಾದಾಗ ಅಪ್ಪ ಕೊಟ್ಟ ಬುತ್ತಿ, ಅಪ್ಪ ಕೊಟ್ಟ ತುತ್ತಿಯಲ್ಲಿ ನೀರನ್ನು ಕುಡ್ದ. ಎಲ್ಲ ಮುಗಿದೋಯ್ತು. ಕಡೆಗೆ ಹಸಿವಾಯಿತು, ಮಗು ಅಳಕ್ಕೆ ಸ್ಟಾರ್ಟ್ ಮಾಡ್ದ. ಮಗ ಅಳ್ತಾ ಇದ್ದಾನೆ, ಗೋಳ ಆಗ್ತಾ ಇದ್ದಾನೆ, ನನಗೆ ಹಸಿವು ಆಗ್ತಾ ಇದೆ, ದಾಹ ಆಗ್ತಾ ಇದೆ. ಇವನ್ ಸಂಕಟ ನೋಡೋಕ್ಕಾಗದೆ ತಾಯಿ ಮಗನನ್ನು ಜಾಳಿ ಗಿಡದ ಮಧ್ಯದಲ್ಲಿ ಹಾಕಿ ದೂರ ಹೋಗಿ ಅಳ್ತಾ ಇದ್ದಾಳೆ. ದೇವರ ವಾಕ್ಯ ಹೇಳ್ತಾ ಇದೆ, ಹಾಗರಳ ಶಬ್ದ ದೇವರು ಕೇಳಿಸ್ತು ಅಂತ ಅಲ್ಲ ಹೇಳ್ತಾ ಇರೋದು, ಆ ಮಗುವಿನ ಬಾಲಕನ ಶಬ್ದ ಪರಲೋಕಕ್ಕೆ ಮುಟ್ಟಿದೆ. ಹಲ್ಲೆಲೂಯಾ. ನೀನು ದೂತನ ಮಾತು ಕೇಳಿ ಬಂದರೆ ನಿನ್ನ ಮಗನ, ನಿನ್ನ ತಲೆಮಾರಿನ ಭವಿಷ್ಯವನ್ನು ದೂತ ಕೈ ಬಿಡೋದಿಲ್ಲ, ಅಲ್ಲವೂ ಇಳಿದು ಬರ್ತಾನೆ. ಹಲ್ಲೆಲೂಯಾ. ಆವತ್ತು ತೆಗೆದಂಥ ಬುಗ್ಗೆ ಇವತ್ತುವರೆಗೂ ಮುಚ್ಚಿಲ್ಲ. ಅಪ್ಪ ಕೊಟ್ಟಿದ್ದು ಮುಗಿದೋಯ್ತು, ಅಪ್ಪ ಕೊಟ್ಟ ತುತ್ತಿ ನೀರು ಮುಗಿದೋಯ್ತು, ಅಪ್ಪ ಕೊಟ್ಟ ಬುತ್ತಿ ಆಹಾರ ಮುಗಿದೋಯ್ತು. ಆದರೆ ಪರಲೋಕದ ಅಪ್ಪ ತೆರೆದ ಬುಗ್ಗೆ ಇವತ್ತು ಮುಗಿದಿಲ್ಲ. Be obedient to the angel. He will guide you. He will direct you. ಅವನು ನಿನಗೆ ಬೇಕಾದಂಥ ಮಾರ್ಗದರ್ಶನವನ್ನು, ನಿರ್ದೇಶನವನ್ನು ಕೊಡ್ತಾನೆ. Just obey him. ಸಾರಾಯಳು ಮರ್ತಿರ್ಬೋದು, ಅಬ್ರಾಮನ ಮರ್ತಿರ್ಬೋದು, ಸ್ವಂತದವರು ಮರಿಬೋದು, ಗಂಡ ಮರಿಬೋದು, ಮಕ್ಕಳು ಮರಿಬೋದು, ಸಂಬಂಧಿಕರು ಮರಿಬೋದು. ಆದರೆ ದೇವರು ನಿನ್ನನ್ನು ಮರೆಯೋದಿಲ್ಲ.